ಹಾಯ್ ಗೈಸ್, ನಾನಿವತ್ತು ಬಟಾಣಿ ಕೂರ್ಮ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಬಟಾಣಿ ನೋಡಿ ಸಿಪ್ಪೆ ತೆಗಿತಾ ಇದ್ದೀನಿ. ಆಲೂಗಡ್ಡೆ ಮತ್ತು ಬಟಾಣಿ ಹಾಕಿ ಕೂರ್ಮ ಮಾಡೋದು ತುಂಬ ಚೆನ್ನಾಗಾಗುತ್ತೆ. ಕೂರ್ಮ ಅಂದರೆ ಒಂಥರ ಗ್ರೇವಿ ಥರ ಮಾಡ್ತೀನಿ. ಊಟಕ್ಕಾಗುತ್ತೆ, ಚಪಾತಿಗಾಗುತ್ತೆ. ಇಷ್ಟು ಬಟಾಣಿ ಆಗಿದೆ, ಹಸಿ ಬಟಾಣಿ. ಈ ಪ್ಯಾಕೆಟ್ ತಂದರೆ ಅದಕ್ಕೆ ಕಲರ್ ಹಾಕ್ತಾರೆ, ಅದು ಹೆಲ್ತಿಗೆ ಒಳ್ಳೆಯದಲ್ಲ. ಇದು ಸಿಪ್ಪೆ ತಗೊಬಂದರೆ ಮನೇಲಿ ಬಿಡಿಸ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ. ಎಷ್ಟು ಫ್ರೆಶ್ ಇದೆ ನೋಡಿ, ಸೂಪರ್ ಆಗಿದೆ. ಪ್ಯಾಕೆಟ್ ತಗೊಬಂದರೆ ಅದು ಕಲರ್ ಹಾಕಿರ್ತಾರೆ, ಫುಲ್ಲು ನೀರಿಗೆ ಹಾಕಿದ ತಕ್ಷಣ ಫುಲ್ಲು ಕಲರ್ ಬಿಡುತ್ತೆ. ಇದು ನೋಡಿ ಹೇಗಿದೆ ಅಂತ. ಸ್ವಲ್ಪ ಕಾಸ್ಟ್ ಇರುತ್ತೆ, ಕಾಸ್ಟ್ ಇದ್ದರೂ ಫ್ರೆಶ್ ಆಗಿ ಸಿಗುತ್ತೆ. 2 ಆಲೂಗಡ್ಡೆ ತೆಕ್ಕೊಂಡಿದ್ದೀನಿ. ಸಿಪ್ಪೆ ತೆಗೆಯೋಣ ಆಲೂಗಡ್ಡೆದು. ನೀರಿಗೆ ಹಾಕ್ತಾ ಇದ್ದೀನಿ. ನೀರಿಗೆ ಹಾಕಿದರೆ ಕೆಂಪು ಕಲರ್ ಆಗಲ್ಲ, ಇಲ್ಲಾಂದರೆ ಹಾಗೆ ಇಟ್ಟರೆ ಕೆಂಪಾಗುತ್ತೆ. ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಎರಡನ್ನು. ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟು ದೊಡ್ಡದು ಪೀಸ್ ಮಾಡ್ಕೊತಾ ಇದ್ದೀನಿ. ತುಂಬ ದೊಡ್ಡದಿಲ್ಲ, ಚಿಕ್ಕದಿಲ್ಲ, ಮೀಡಿಯಮ್ ಆಗಿ. ನೋಡಿ ಕಟ್ ಆಗಿದೆ. ಇವಾಗ ಇದರೊಳಗೆ ನೀರಿದೆಯಲ್ಲ, ಇದಕ್ಕೆ ಹಾಕೋತಾ ಇದ್ದೀನಿ. ಎರಡು ಟೊಮೊಟೊ, 1 ಈರುಳ್ಳಿ, 3 ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ತೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಊಟ ಅಂದರೆ ಅನ್ನದ ಜೊತೆ, ಆಮೇಲೆ ಚಪಾತಿ ಜೊತೆ, ರೊಟ್ಟಿ ಜೊತೆ ತುಂಬ ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ಬಟಾಣಿ ಅಂದರೆ ಎಲ್ರಿಗೂ, ನಾನಂತೂ ಹಸಿ ಬಟಾಣಿ ತಗೊಂಡ್ರೆ ಎಲ್ಲ ಹಸಿ ಬಟಾಣಿ ಸಿಪ್ಪೆ ತೆಗೆದು ಹಾಗೆ ತಿನ್ಬಿಡ್ತೀನಿ. ತುಂಬ ಇಷ್ಟ ಬಟಾಣಿದು. ಟೊಮಾಟೊ ಕಟ್ ಮಾಡಿ ಆಯಿತು. ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ.
ಈರುಳ್ಳಿ ಆಯಿತು. ಇವಾಗ ಮೆಣಸಿನ್ಕಾಯಿ ಕಟ್ ಮಾಡ್ತಾಯಿದ್ದೀನಿ. ಮೆಣಸಿನ್ಕಾಯಿ ಯಾಕೆ ಹಾಕ್ತೀವಿ ಅಂತಂದರೆ ಒಗ್ಗರಣೆ ಕೊಡುವಾಗ ಒಂದು 2 ಮೆಣಸಿನ್ಕಾಯಿ ಹಾಕಿದ್ರು ಸಾರಿಗೆ ಒಂಥರ ಟೇಸ್ಟ್ ಬರುತ್ತೆ. ತುಂಬ ಹಾಕ್ಬಾರ್ದು, ಬರೀ 2-3 ಹಾಕ್ಬೇಕು, ಚೆನ್ನಾಗಾಗುತ್ತೆ ತುಂಬ. ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೀನಿ. ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ನಾನು ತುಂಬ ಆಯಿಲ್ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ ಆಯಿಲ್. ನೋಡಿ, ಸಾಸಿವೆ ಹಾಕ್ಕೊಂಡೆ. ಸ್ವಲ್ಪ ಕಡಲೆಬೇಳೆ, ತುಂಬ ಹಾಕಲ್ಲ, ಸ್ವಲ್ಪ ಉದ್ದಿನಕಾಳು, ಕರಿಬೇವು ಹಾಕ್ತಾ ಇದ್ದೀನಿ. ಅದು ಕರಿಬೇವು ತೊಳೆದು ಹಾಕ್ತಿದ್ದಲ್ವ, ಹಂಗಾಗಿ ಆಯಿಲೆಲ್ಲ ಮೇಲ್ಗಡೆ ಸಿಡಿತಾ ಇದೆ. ಈರುಳ್ಳಿ ಹಾಕ್ಕೊಂಡೆ, ಮೆಣಸಿನ್ಕಾಯಿ ಹಾಕ್ಕೊಂಡೆ. ಕರಿಬೇವು ಮಾರ್ಕೆಟಿಂದ ತಂದಿರ್ತೀವಿ, ಫ್ರೆಶ್, ಅಂದರೆ ತುಂಬ ಗಲೀಜಿರುತ್ತೆ ಅಲ್ವಾ, ಅದಕ್ಕೆ ತೊಳೆದಾಗ ಅದು ಹಾಕ್ಕೊಂಡ್ರೆ ಎಣ್ಣೆಗೆ ಹಾಕಿದ್ರೆ ಫುಲ್ ಪಟ್ ಅಂತ ಹಾಕ್ತಾ ಇರುತ್ತಲ್ವ. ತುಂಬ ಈರುಳ್ಳಿ ಬೇಯಬಾರ್ದು, ಅರ್ಧಂಬರ್ಧ ಬೇಯಬೇಕು. ತರಕಾರಿ ಯಾವತ್ತು ಫುಲ್ ಬೇಯಬಾರ್ದು, ಅರ್ಧಂಬರ್ಧ ಬೆಂದ್ರೇ ಟೇಸ್ಟ್. ಟೊಮಟೊ ಹಾಕ್ಕೊಂಡೆ. ಸ್ವಲ್ಪ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ಬನ್ನಿ ಜನರೇ, ನನ್ನ ಅಡುಗೆ ನೋಡಿ ಜನರೇ. ಸುಮ್ಮನೆ ತಮಾಷೆ ಮಾಡಿದೆ, ಬೇಜಾರು ಮಾಡ್ಕೋಬೇಡಿ, ಟೈಮ್ ಪಾಸಿಗೆ ಅಂತ ಮಾತಾಡಿದೆ. ಇವಾಗ ಆಲೂಗಡ್ಡೆ ತೊಳೆದು ಇಟ್ಕೊಂಡಿದ್ದೀರಲ್ವ, ಅದನ್ನ ಹಾಕ್ಕೊತೀನಿ ಅದಕ್ಕೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇವಾಗ ಬಟಾಣಿನ ಹಾಕೋತೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕೋತೀನಿ. ನಿಮಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು.
ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಬೇಯಕ್ಕೆ. ಸ್ವಲ್ಪ ನೀರು ಹಾಕೋತೀನಿ. ಮುಚ್ಚಿಸ್ತಾ ಇದ್ದೀನಿ. ಒಂದು 10 ನಿಮಿಷ ಬೇಯಲಿ. ಇವಾಗ ನಾನು ಈ ಕಡೆಯಿಂದ ಮಸಾಲ ರೆಡಿ ಮಾಡ್ತೀನಿ. ಇವಾಗ ಈ ಕಡೆಯಿಂದ ತರಕಾರಿ ಬೇಯಕ್ಕಿಟ್ಟೆ. ಇವಾಗ ಇಲ್ಲಿ ಮಸಾಲ ರೆಡಿ ಮಾಡೋಕ್ಕಂತ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಬೀಜ ಹಾಕೋತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕೋತೀನಿ. ಮಸಾಲೆ ಎಲ್ಲ ಉರಿಯುವಾಗ ನಾನು ಆಯಿಲ್ ಹಾಕೋತೀನಿ ಎಲ್ಲದಕ್ಕೂ. ನೋಡಿ, ಕರಿಬೇವು ಹಾಕೋತೀನಿ. ಕರಿಬೇವು ಯಾಕೆ ಹಾಕ್ತೀನಿ ಅಂದರೆ ಮಸಾಲ ಉರಿಯೋ ಕರಿಬೇವು ಹಾಕ್ಕೊಂಡ್ರೆ ತುಂಬ ಮಸಾಲ ತುಂಬ ಸ್ಮೆಲ್ ಬರುತ್ತೆ, ಅದಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಬ್ಯಾಡಗಿ ಮೆಣಸು, ಒಂದು 3-4 ಲವಂಗ ಇಟ್ಕೊಂಡಿದ್ದೀನಿ. ಲವಂಗ ಹಾಕ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇವಾಗ ಹುರಿತಾ ಇದ್ದೀನಿ. ನೋಡಿ, ಈ ಥರ ಇದೆ. ಸ್ವಲ್ಪ ಮೆಣಸು ಹುರಿಬೇಕು. ಹುರಿದಾದ್ಮೇಲೆ ಇದು ಮಸಾಲ ರೆಡಿ ಮಾಡೋಕ್ಕೆ ಹುರಿತಾ ಇದ್ದೀನಿ. ಹುರಿದಾದ್ಮೇಲೆ ಇವಾಗ ಅದಕ್ಕೆ ಸ್ವಲ್ಪ ಕಾಯಿ ಹಾಕಿ ಗ್ರೈಂಡ್ ಮಾಡ್ತೀನಿ. ಆಗಿದೆ, ಇದು ಹುರಿದಾಗಿದೆ. ಇವಾಗ ಇದಕ್ಕೆ ಕಾಯಿ ತುರಿಬೇಕು. ನಾನು ಇವಾಗ ಕಾಯಿ ತುರ್ಕೊ ಬರ್ತೀನಿ. ಇವಾಗ ಮಸಾಲ ಎಲ್ಲ ಹುರ್ಕೊಂಡಾಗಿದೆ. ಕಾಯಿ ತುರಿದಿಟ್ಕೊಂಡಿದ್ದೀನಿ. ಇವಾಗ ಗ್ರೈಂಡ್ ಮಾಡ್ತೀನಿ. ಇವಾಗ ಇದು ಬೆಂದಾಗಿದೆ. ಇವಾಗ ಮಸಾಲ ರುಬ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ. ತುಂಬ ಪರಿಮಳ ಬರ್ತಾ ಇದೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಆಗಿದೆ ಅಂತ ಹೇಳಿ, ಆಯಿತಾ? ನೋಡಿ ಗೈಸ್, ಮಸಾಲ ಕುದಿಯೋಕ್ಕಿಟ್ಟೆ. ಇವಾಗ ತುಂಬ ಗಟ್ಟಿನೂ ಮಾಡಿಲ್ಲ, ತುಂಬ ತೆಳುನೂ ಮಾಡಿಲ್ಲ, ಮೀಡಿಯಮ್ ಆಗಿ ಮಾಡಿದ್ದೀನಿ. ನೋಡಿ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ. ಇವಾಗ ಮುಚ್ಚಿಡ್ತೀನಿ. ಕುದಿಬೇಕು. ಇವಾಗ ಒಂದು 10 ನಿಮಿಷ ಕುದೀಲಿ ಮಸಾಲ ಜೊತೆ. ಮಸಾಲ ಫುಲ್ಲು ಸ್ಮೆಲ್ಗೆ ಹೋಗಬೇಕು. ನನಗೆ ಒಂದೇ ಒಂದು ಎಕ್ಸ್ಟ್ರಾ ಅಭ್ಯಾಸ ಇದೆ ಗೈಸ್. ಗ್ಯಾಸ್ ಉರಿತಿರುವಾಗಲೇ ಏನಾದ್ರು ಗಲೀಜಿತ್ತು ಅಂದರೆ ಆವಾಗಲೇ ಕ್ಲೀನ್ ಮಾಡೋ ಅಭ್ಯಾಸ.
ಅದು ಎಷ್ಟೋ ಸಲ ಕೈಯೆಲ್ಲ ಸುಟ್ಕೊಂಡಿದ್ದೀನಿ, ಎಷ್ಟೋ ಸಲ ನಂಗೆ ಬೈದಿದ್ದಾರೆ ಆ ಥರ ಮಾಡಬೇಡ ಅಂತ. ಇವಾಗ ಕುದೀತಾ ಇದೆ. ಆಲೂ ಬಟಾಣಿ ರೆಡಿ ಆಗ್ತಾ ಇದೆ. ಯಾರಿಗಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಇನ್ನು ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳಿ. ಕಲರ್ಫುಲ್ಲಾಗಿದೆ ನೋಡಿ. ಆಲೂ ಬಟಾಣಿ ಗ್ರೇವಿ ರೆಡಿ ಆಗ್ತಾ ಉಂಟು. ಇನ್ನೊಂದು 5 ನಿಮಿಷದಲ್ಲಿ ನನ್ನ ಗ್ರೇವಿ ರೆಡಿ. ಆಲೂ ಗ್ರೇವಿ, ನನ್ನ ಗ್ರೇವಿ ಅಲ್ಲ, ಆಲೂ ಗ್ರೇವಿ. ಸ್ವಲ್ಪ ಉಪ್ಪು ಹಾಕಬೇಕು, ನೋಡ್ಕೊಂಡು ಹಾಕೊಳ್ಳಿ. ನೋಡಿ ಗೈಸ್, ಆಲೂ ಗ್ರೇವಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ, ಕಲರ್ಫುಲ್ಲಾಗಿದೆ ನೋಡಿ. ಟೇಸ್ಟೂ ತುಂಬ ಅಷ್ಟೇ ಚೆನ್ನಾಗಿರುತ್ತೆ. ಟೇಸ್ಟನ್ನು ಚಪಾತಿ, ರೊಟ್ಟಿ, ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ. ಆಲೂ ಗ್ರೇವಿ ರೆಡಿಯಾಗಿದೆ ನೋಡಿ. ಈ ಗ್ರೇವಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.